ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಒಂದೊಂದೇ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೂ ಅಡುಗೆ ಮಾಡಿಲ್ಲ. ಟೈಮ್ ಬಂದು 7 ಆಗೈತೆ. ಸೊ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆಯಿಂದ ಬರೀ ಕೆಲಸ, ಒಂದು ಬ್ಲೌಸ್ ಇತ್ತು. ಸೊ ಬ್ಲೌಸ್ ಆಯಿತು, ಒಂದು 3 ಸ್ಯಾರಿ ಫಾಲ್ ಹಾಕೋದಿತ್ತು ಆಯಿತು. ಸೊ ಮಕ್ಕಳದು ಯೂನಿಫಾರ್ಮು ಅದೆಲ್ಲ, ಯೂನಿಫಾರ್ಮ್ ಏನಿರಲಿಲ್ಲ, ಶೂ ಸಾಕ್ಸ್ ಮತ್ತು ಬ್ಯಾಗ್ಸ್ ಎಲ್ಲ ಹೋಗ್ದು ಆಯಿತು. ಸೊ ಇವಾಗ ಬೈಂಡಿಂಗ್, ಹಸ್ಬೆಂಡ್ ಬೈಂಡಿಂಗ್ ಹಾಕ್ತಿದ್ದಾರೆ. ಸೊ ನಾನೇನು ಬೈಂಡಿಂಗ್ ಎಲ್ಲ ಹಾಕೋಲ್ಲ. ಸೊ ಅವ್ರದ್ದು ಒಂದೊಂದು ದಿವಸ ಒಬ್ರೊಬ್ರದ್ದು 3 ಜನದ್ದು 3 ದಿನಕ್ಕೆ ಹಾಕ್ತಾರೆ. ಯಾಕಂದರೆ ಎಲ್ಲಿ ಬುಕ್ಸ್ ಕೊಡ್ತಾರೆ, ಯಾಕೆ ಗೊತ್ತಿಲ್ಲ. ಮುಖ ಎಲ್ಲ ಉಟ್ಕೊಂಡಿದೆ, ಅನ್ನವೆಲ್ಲ ಕಮ್ಮಿ ಆಗಿದೆ. ಆದರೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಊಟ ಆಯಿತು. ಓಕೆ, ವೆರಿ ಮಾಡ್ಕೊಳೋದು ಬೇಡ, ಸರಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಈ ಕಡೆ ಟರ್ನ್ ಆಗು. ಫುಲ್ಲು ತುಂಬ ಲಾಂಗ್ ಏರ್ ಇವಳ್ದು. ಸೊ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ. ಆಲ್ರೆಡಿ ಸುಂಗೇರಪ್ಪ ಇವ್ನು ಕೂದಲು, ನಾವು ಏನೋ ಗೊತ್ತಿಲ್ಲ. ನನ್ನ ಮಗ, ಚಿಕ್ಕ ಮಗ, ಹೂವು ಮುಟ್ಕೊಂಡ್ರೆ ಸಾಕು ಹಂಗೆ ಎಲ್ಲ ಫುಲ್ಲು ಕಿತ್ತಾಕೋವರೆಗೂ ಅವ್ನಿಗೆ ಸಮಾಧಾನ ಆಗಲ್ಲ. ಯಾಕಪ್ಪ ಹಂಗೆ? ಏನಕ್ಕೆ ಹಂಗೆ? ಹಾಂ, ಹಂಗೆಲ್ಲ ಮಾಡಬಾರ್ದು ತಾನೆ. ಫೋನ್ ಕಿತ್ತಾಕ್ತೀಯಾ? ಹಂಗೆಲ್ಲ ಮಾಡಬಾರ್ದು ತಾನೆ. ಮಾಡಬೇಕಾ? ಯಾರು ನಿಂಗೆ ವಾಚ್ ಕೊಟ್ಟಿದ್ದು? ಏನ? ಧೀರಜ್ ಅಲ್ವಾ? ನಿನ್ನ ಹೆಸ್ರೇನು ಹೋಗ್ಲಿ? ಅಕ್ಕ ಹೆಸರು ಇಲ್ಲ ಅನ್ಬಾರ್ದು. ಸೊ ಇಲ್ಲಿ ದೊಡ್ಡ ಮಗ ಇವನ ಹತ್ರ ವಾಚ್ ಇಸ್ಕೊಂಡು ಧೀರಜ್ ಅಣ್ಣ ಅಂತ ಅವನು ಹೇಳ್ತಿಲ್ಲ. ಅಟ್ಲೀಸ್ಟ್ ಧೀರಜ್ ಅಂತ ಫುಲ್ ನೇಮ್ ಹೇಳ್ತಿಲ್ಲ. ಧೀರಾ ಅಂತೆ. ಎಷ್ಟು ಮಾತಾಡ್ತಾನೆ ಅಷ್ಟು ಮಾತಾಡ್ತಾನೆ ಅಂದರೆ ಏನೇನು ಡ್ರಾ ಮಾಡ್ತಾನೆ ಗೊತ್ತಾ, ಎಷ್ಟು ನೈಸ್ ಮಾಡ್ತಾನೆ ಗೊತ್ತಾ. ಏನಾದ್ರು ಒಂದು ತಪ್ಪೇನಾದ್ರು ಮಾಡ್ಬಿಟ್ಟು ಬಂದುಬಿಟ್ಟು ನೈಸಾಗಿ ಬಂದು ನನಗೆ ಮುತ್ತಿಕ್ಬಿಟ್ಟು ಹೋಗ್ತಾನೆ. ಅವಾಗ ಅನಿಸುತ್ತೆ ನನಗೆ, ಇವಾಗ ಏನೋ ಮಾಡಿದ್ದಾನೆ, ಅದಕ್ಕೆ ಮಧ್ಯಾಹ್ನ ನನಗೆ ಏನೋ ಮಾಡ್ಬಿಟ್ಟು ಬಂದಿದ್ದ ಎಡವಟ್ಟು ಬಂದುಬಿಟ್ಟು ನಾನು ಮಲಗಿದ್ರೆ ಬಂದು ಮುತ್ತಿಕ್ಬಿಟ್ಟು ನಾನು ಪಕ್ಕದಲ್ಲಿ ಮಲ್ಕೊಂಡು ಮಮ್ಮಿ ಅಂತ ಏನಾನ ಮಾಡಿದ್ರೆ ಗೊತ್ತಿಲ್ದಿರ ನೈಸ್ ಮಾಡಿಬಿಟ್ಟು ಮುದ್ದು ಮಾಡಿಬಿಟ್ಟು ಹೋಗ್ತಾನೆ. ನನ್ನೇ ಐಸ್ ಇಟ್ಬಿಟ್ಟು ಅಲ್ವೇನೋ. ನೋಡಿ ಟೀ ಪುಡಿ ಯಾರಾದ್ರು ಟೀ ಪುಡಿ ತಿಂತಾರಪ್ಪ? ಊಟ ಮಾಡಿಲ್ವಾ ನೀನು? ತೆಗೆಯಮ್ಮಂಗೆಲ್ಲ ಮಾಡಬಾರ್ದು. ಇವನು ಎಲ್ಲ ಮಕ್ಕಳು ಸಕ್ಕರೆ ತಿಂದರೆ ಇವನು ಯಾವಾಗೂ ಟೀ ಪುಡಿ ಅಂತಲೇ ಇರ್ತಾನೆ. ಟೀ ಪುಡಿ ಅಂತ ಅದೇನೋ ಗೊತ್ತಿಲ್ಲ, ಅವ್ನಿಗೆ ಅಷ್ಟು ಇಷ್ಟ ಆಗುತ್ತೆ. ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೋ ಅಥವಾ ನನ್ನ ಮಗನಿಗೆ ಇಷ್ಟ ಆಗುತ್ತೋ ಅದು ನಿಜವಾಗ್ಲೂ ನಂಗಂತೂ ಗೊತ್ತಿಲ್ಲ. ಸೊ ನನ್ನ ಮಗಳಿಗೆ ಏರ್ ಕಟ್ ಮಾಡ್ಬೇಕಂದ್ರೆ ಅಳ್ತಾಳೆ ಪಾಪ. ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಇಷ್ಟ. ನಾವು ನೋಡು ಹಂಗೆಲ್ಲ ಮಾಡಬಾರ್ದಪ್ಪು ಅಲ್ವಾ? ಮೇದಕ್ಕಮ್ಮ ನಿಂಗೆ ಅಷ್ಟೊಂದು ಇಷ್ಟನಾ ಏರ್ಸಂದರೆ? ಏನಕ್ಕೆ ಮತ್ತೆ ಬರುತ್ತಲ್ವಾ? ಹಾಂ, ಸೊ ನೋಡ್ಬೋದು ನಾನು ಇಲ್ಲೊಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣಕ್ಕೆ ತೆಳ್ಳು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ನಾನು ಜಡ್ರಿ ಮಾಡಿ ಇಟ್ಟಿದ್ದೀನಿ ಫಸ್ಟೇ. ಮತ್ತು ಇಲ್ಲಿ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ತೊಗೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು 9 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಉರಿತಾ ಇಲ್ಲ, ಹಂಗೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊತೀನಿ. ತರಿ ಪೌಡ್ರ್ ಮಾಡ್ಕೊತೀನಿ ಇದನ್ನು. ಸೊ ಈ ಥರ ಅರ್ಧಂಬರ್ಧ ಮಾಡಿಕೊಂಡ್ರೆ ಸಾಕು, ಫುಲ್ ಪುಡಿ ಮಾಡೋದು ಬೇಡ. ಸೊ ಇದು ಮದುವೆ ಮನೆ ಶೈಲಲ್ಲಿ. ಸೊ ನಾನು ಅವ್ರ ಹತ್ರನೇ ಹೋಗಿ ಅವ್ರು ಮಾಡೋದನ್ನು ನೋಡಿ ಸೊ ಮಾಡ್ತಿದ್ದೀನಿ. ಸೇಮ್ ಅವರು ಇದೇ ರೀತಿ ಮಾಡ್ತಾರೆ. ಸೊ ಓಕೆ, ಲಾಸ್ಟಲ್ಲಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತೀನಿ. ಇದು ನಿಮಗೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿಯಲ್ಲೇ ನೀರು ಬಿಡುತ್ತೆ, ಅದರಲ್ಲೇ ಚೆನ್ನಾಗಿ ಕಲಿಸ್ಕೊಬೇಕು ನಾವು. ನೀರು ಏನು ಹಾಕ್ಕೊಂಡಿರ. ಚೆನ್ನಾಗೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟು ನಾನು ಈಗ ಹಾಕ್ತಿಲ್ಲ, ಲಾಸ್ಟಲ್ಲಿ ಹಾಕ್ಕೊತೀನಿ. ಯಾಕಂದರೆ ನಾವು ಕಿವುಚೋದ್ರಿಂದ ನಮ್ಮ ಕೈಯೆಲ್ಲ ಉರಿ ಬರುತ್ತಲ್ಲ. ಸೊ ನಾವು ಇನ್ನೇನು ಎಣ್ಣೆಗೆ ಹಾಕ್ತೀರಿ, ಇನ್ನೊಂದು 5 ನಿಮಿಷ ಇದ್ದಂಗೆ ನಾವು ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾವು ಈಗಲಿಂದನೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ ಕಿವುಚೋದ್ರಿಂದ ಕೈಯೆಲ್ಲ ಉರಿ ಬರುತ್ತೆ. ಇದಕ್ಕೇನು ಸೋಡಾ ಹಾಕೋದೇನು ಬೇಡ, ಚೆನ್ನಾಗೇ ಬರುತ್ತೆ. ಅಕ್ಕಿ ಹಿಟ್ಟು ಕೂಡ ನೀವು ಒಂದು ಅರ್ಧ ಕಪ್ ಸೇರಿಸ್ಕೊಬೋದು. ಸೊ ಅಕ್ಕಿ ಹಿಟ್ಟು ಖಾಲಿ ಆಗಿದೆ. ಸೊ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿಲ್ಲ, ಮೈದಾ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ.
ಇದರಿಂದ ಒಂದು 10 ನಿಮಿಷ ಕಿವುಚ್ಕೊಳ್ಳೋಣ. ಸೊ ನಾನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಎಣ್ಣೆ ಸೇರಿಸ್ಕೊತಿದ್ದೀನಿ. ಇಲ್ಲಿ ಹಸಿ ಎಣ್ಣೆನೇ ಸೇರಿಸ್ಕೊಂಡಿದ್ದೀನಿ, ನಾನೇನು ಕಾಯಿಸಿ ಏನು ಸೇರಿಸ್ಕೊತಿಲ್ಲ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೈಯಿಂದ ಕಿವುಚಿದ್ರೇ ಸ್ವಲ್ಪ ಈರುಳ್ಳಿ ಬಿಡೋದು. ಸೊ ನೀವು ಸ್ಪೂನಿಂದ ಎಲ್ಲ ಕಲಸಿದ್ರೆ ಅಷ್ಟು ಬೇಗನೂ ಆಗೋದಿಲ್ಲ, ಈರುಳ್ಳಿಯಿಂದ ನೀರು ಕೂಡ ಅಷ್ಟು ಬೇಗ ಇದಾಗೋದಿಲ್ಲ. ಸೊ ಹಿಂಗೆ ಒಂದು 10 ನಿಮಿಷ ಚೆನ್ನಾಗಿ ಬೆರೆಸ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ನೋಡ್ಬೋದು, ಒಂದು 10 ನಿಮಿಷ ಚೆನ್ನಾಗಿ ಎತ್ತು ಬಂಗಾರ ಕೈ ಸ್ವಲ್ಪ ಉಪ್ಪು ಕಮ್ಮಿ ಅನಿಸು, ಸೊ ಅದಕ್ಕೆ ಉಪ್ಪು ಸೇರಿಸ್ಕೊತಿದ್ದೀನಿ ಅಷ್ಟೇ ಅಂತೆ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇರು ಬಂಗಾರಿ, ನನ್ನ ಮಗ ಕೈ ಎದ್ದಾಯ್ತು ಮೇಲೆ ಕೂತ್ಕೊಂಡು ಅಲ್ವಾ. ಸೊ ನಾನೀಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಸೇರಿಸ್ಕೊತಿದ್ದೀನಿ. ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಖಾರ ಕಮ್ಮಿ ತಿಂತೀನಿ ಅಂದರೆ ಕಮ್ಮಿ ಮಾಡ್ಕೊಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು. ಸೊ ನನ್ನ ಮಕ್ಕಳು ತಿನ್ನೋದ್ರಿಂದ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ. ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಬೇಕಾದ್ರೆ ನೀವು ಎಳ್ಳು ಕೂಡ ಹಾಕ್ಕೊಬೋದು. ಸೊ ನಾನೇನು ಎಳ್ಳೇನು ಹಾಕ್ಕೊತಿಲ್ಲ. ಮತ್ತು ಗೋಡಂಬಿ ಕೂಡ ಸೇರಿಸ್ಕೊಬೋದು. ಸರಿ ಇರಮ್ಮ, ಹಂಗೆಲ್ಲ ಮಾಡಬಾರ್ದು. ಉಪ್ಪು ನನ್ನ ಮಗ ಕೈ ಮಾಡ್ತಿದ್ದೀನಿ. ಇರಪ್ಪ ಒಂದು ನಿಮಿಷ. ಅವ್ರಿಗೆ ಗೊತ್ತಾಗುತ್ತೆ ಬರಕ್ಕೆ. ಫಸ್ಟ್ ಏನು ಹಾಕ್ಬೇಕು? ಓಕೆ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಒಂದ್ಸಲ. ಏನು ಹಾಕೋದಂತಾನೆ ಅಂದಿಲ್ಲಲ್ಲಮ್ಮ, ಹಂಗೆ ಹಾಕ್ಬಿಟ್ಟೆ. ಹಸಿಮೆಣಸಿನ್ಕಾಯಿ ಇನ್ನೊಂದ್ಸಲ ಉಂಡೆ ಮಾಡ್ತೀನಿ. ಹಾಕು ಇದಕ್ಕೆ. ಇದು ಉಂಡೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಬೇಕು. ಅಕ್ಕಿ ಹಸಿಟ್ಟಾಗಲಿ ಅಥವಾ ಮೈದಾ ಹಸಿಟ್ಟಾಗಲಿ ಹಾಕ್ಕೊಂಡು ಉಂಡೆ ಮಾಡ್ಕೊಳೋದು. ಬೇಡಮ್ಮ, ನಿನಗೆ ಎಲ್ಲ ಕೈಗೆ ಅಂಟ್ಕೊಡ್ತೀನಿ. ಆ ಕೈಯಲ್ಲಿ ಹಾಕ್ತೀನಿ, ಈ ಕೈಯಲ್ಲಿ ಹಾಕು. ನೋಡ್ರಿ, ಈ ಥರ ಎಲ್ಲ ಉಂಡೆ ಇದೇ ರೀತಿ ರೆಡಿ ಮಾಡ್ಕೊತೀನಿ ನಾನು. ಸೊ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕೂಡ ಕಾದಿದೆ. ಒಂದೊಂದೇ ಹಾಕ್ಕೊಳ್ಳೋಣ. ಸೊ ಮೀಡಿಯಮ್ ಉರಿಯಲ್ಲೇ ಇರಲಿ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದರಿಂದ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ. ಫ್ರೈ ಆಗಿದ ತಕ್ಷಣ ಇನ್ನೊಂದು ಸೈಡ್ ಕೂಡ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಘಮ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಸೇಮ್ ಮದುವೆ ಮನೇಲಿ ಯಾವ ರೀತಿ ಫ್ಲೇವರ್ ಅದು ಬರುತ್ತೆ, ಘಮ ಸೇಮ್ ಅದೇ ರೀತಿಯೇ ಬರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನೀವು ಬೇಕು ಅಂದರೆ ಇನ್ಸ್ಟೆಂಟಾಗಿ ನಮಗೆ ಅರ್ಜೆಂಟಾಗಿ ಮಾಡೋಂಗಿದ್ರೆ ಬೇಕಾದರೆ ಒಂದು ಸ್ವಲ್ಪ ನೀರು ಚಿಮ್ಗಿಸ್ಕೊಂಡು ಬೇಕಾದ್ರೆ ಉಂಡೆ ರೀತಿ ಮಾಡಿ ಹಾಕ್ಕೊಬೋದು. ಇಲ್ಲ ನಮ್ಮ ಹತ್ರ ಟೈಮ್ ಇದೆ ಅನ್ನೋಂಗಿದ್ರೆ ಸೊ ಇದೇ ರೀತಿ ಒಂದು 10 ನಿಮಿಷ ಕಿವುಚಿ ಮಾಡಿಬೋದು. ಸೊ ಇದಾಗಿದೆ, ಇದು ತೆಗಿತಿದ್ದೀನಿ.
ಇದನ್ನು ಡಬಲ್ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಇನ್ನೊಂದು 5 ನಿಮಿಷ ಎಣ್ಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ಫುಲ್ ಎಲ್ಲನೂ ನಾನು ಅದೇ ರೀತಿ ಮಾಡ್ಕೊತೀನಿ. ನಿಮಗೆ ಉಪ್ಪು ಖಾರ ಡೌಟ್ ಇತ್ತು ಅಂದರೆ ಒಂದು ಬ್ಯಾಚ್ ಕರ್ಕೊಂಡಿದ್ದೀರಲ್ವ, ಅದೊಂದು ಸ್ವಲ್ಪ ಆರಿದ್ಮೇಲೆ ಒಂದು ಸ್ವಲ್ಪ ಸೊ ಆರಿದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿ ಬೇಕಾದ್ರೆ ಉಪ್ಪು ಖಾರ ನೀವು ಸೇರಿಸ್ಕೊಬೋದು. ಬಟ್ ಇದು ನಾನು ಯಾವಾಗ ವಾರಕ್ಕೊಂದು ಸಲ ಮಾಡೋದ್ರಿಂದ ನಂಗೆ ಕರೆಕ್ಟಾಗಿರುತ್ತೆ ಉಪ್ಪು ಖಾರ ಎಲ್ಲ. ಸೊ ಓಕೆ, ಎಲ್ಲ ಇದೇ ರೀತಿ ಮಾಡ್ಕೊತೀನಿ. ಸೊ ನೋಡ್ಬೋದು ಎಲ್ಲ ಕರೆದಿಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಸಲ ನಾನು ಡಬಲ್ ಬಾಯ್ಲ್ ಮಾಡ್ಕೊತಿದ್ದೀನಿ. ಸೊ ಅಂದರೆ ಇನ್ನೊಂದು ಸಲ ಎಣ್ಣೆಯಲ್ಲಿ ಕರ್ಕೊತಿದ್ದೀನಿ ನಾನು. ಹಿಂಗೆ ಮಾಡೋದ್ರಿಂದ ಇನ್ನೂ ಕ್ರಿಸ್ಪಿ ಚೆನ್ನಾಗಿರುತ್ತೆ ಅಂತ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮುಕ್ಕಾಲು ಭಾಗ ಬೆಂದಿರುತ್ತೆ, ಒಂದು ಸ್ವಲ್ಪ ಅಡ್ಜಸ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಚಿತ್ರಾನ್ನ ಮಾಡ್ತೀನಿ, ಸೊ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ಈಗ ರಸಮ್ ಮಾಡ್ಕೊಂಡಿದ್ದೀನಿ. ಸೊ ಸೈಡ್ಗೆ ಏನಾದರೂ ಬೇಕಲ್ಲ, ಸೈಡ್ ಡಿಶು, ಸೊ ಅದರಿಂದ. ಸೊ ಇವಾಗ ಇದಾಗಿದೆ, ತೆಗೆದುಬಿಡೋಣ. ಸೊ ನಮ್ಮಪ್ಪ ಕೂಡ ಅಷ್ಟೇ, ಏನೇ ವಡೆ ಬೋಂಡ ಏನೇ ಮಾಡಿದೆ ಸೊ ಡಬಲ್ ಬಾಯ್ಲ್ ಮಾಡ್ತಿದ್ರು, ಅಂದರೆ 2ನೇ ಸಲ ಬೇಯಿಸ್ತಿದ್ರು. ಸೊ ಎಲ್ಲ ಅದೇ ರೀತಿ ಮಾಡ್ಕೊತೀವಿ. ಸೊ ಆಗಿದೆ ನೋಡ್ಬೋದು. ಸೊ ಟೇಸ್ಟ್ ನೋಡೋಣ. ಕರೆಕ್ಟಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ. ಬಾಯ್.